ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದು 4 ಗಂಟೆಗೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಪ್ರಾಣಿಗೆ ತಿಂಡಿ ಮಾಡಿಕೊಟ್ಟು ಇವತ್ತು ಬಿದ್ರು ಕರಳೆ ಸಾರು ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮಲೆನಾಡು ಸೈಡಲ್ಲಿರೋರಿಗೆ ಗೊತ್ತಿರುತ್ತೆ, ಅವರು ಬರೀ ಬಿದ್ರು ಕರಳೆದೇ ಯೂಸ್ ಮಾಡಿಕೊಂಡು ಪಲ್ಯ ಎಲ್ಲ ಮಾಡ್ತಾರೆ. ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಕೊಂಡು ತಿಂತಿರ್ತಾರೆ. ಇನ್ನು ನಮ್ಮ ಮಂಡ್ಯ ಸೈಡಲ್ಲಿರೋರಿಗೆ ಇದು ತುಂಬ ಜನಕ್ಕೆ ತುಂಬ ಜನಕ್ಕಲ್ಲ, ಯಾರಿಗೂ ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು. ಯಾರು ನಮ್ಮ ಸೈಡಲ್ಲಿ ಇದನ್ನು ಮಾಡೋದೇ ಇಲ್ಲ. ನಂಗೆ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಗಿದ್ದು ಇದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇದು ಎಲ್ತ್ಗೆ ಎಷ್ಟೊಂದು ಒಳ್ಳೆಯದು ಅಂತ ಅಂದರೆ, ಹೊಟ್ಟೆಲಿರೋ ಕಲ್ಲಾಗಿರ್ಬೋದು, ಕೆಲವೊಂದು ಕೂದಲುಗಳು ಹೋಗ್ಬಿಟ್ಟಿರುತ್ತೆ, ಮತ್ತು ಕಿಡ್ನಿಲಿ ಸ್ಟೋನ್ ಇರುತ್ತೆ, ಅದಕ್ಕೆಲ್ಲ ಇದು ರಾಮಬಾಣ ಥರನೇ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಕ್ಸಸ್ ಆಫ್ ಹೀಟ್ ಇರುತ್ತೆ ಇದು. ಸೊ ಹಂಗಾಗಿ ಇದನ್ನು ಒಂದೇ ತಿನ್ನೋದಕ್ಕಿಂತ ಎಲ್ಲ ಥರ ಕಾಳು, ಸೊಪ್ಪು, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಬೇಕು. ಇದನ್ನು ಫಸ್ಟಿಗೆ ಈ ಥರ ಬಿಡಿಸ್ಕೋಬೇಕು. ಎಷ್ಟು ಎಳೆ ಬಿಡ್ಸೋಕ್ಕಾಗುತ್ತೋ ಅಷ್ಟೂ ನಾವು ಅದನ್ನೆಲ್ಲ ಆಚೆ ತೆಗ್ದುಬಿಡ್ಬೇಕು. ನಾನು ಇತ್ತೀಚೆಗೆ ಈ ಬಿದ್ರು, ಈ ಬಾಳೆದಿಂಡು ಅದನ್ನೆಲ್ಲ ತಿಂದೋಳೆ ಅಲ್ಲ. ಸೊ ಇವಾಗ ಎಲ್ತೆಲ್ಲ ಹಾಳಾಗ್ತಿರೋದ್ರಿಂದ ಮತ್ತು ಇದನ್ನೆಲ್ಲ ತಿನ್ನಲೇಬೇಕು. ದೇಹಕ್ಕೆ ಏನೇನು ಬೇಕು ಪ್ರೋಟೀನು ಅದೆಲ್ಲ ಹೋಗಲೇಬೇಕು. ಸೊ ಹಂಗಾಗಿ ಮೊದಲಿನ ಥರ ಇಲ್ಲ ಜನ್ರೇಷನ್. ಇವಾಗ ಊಟ ಇರ್ಬೋದು, ಕೆಲವೊಂದು ಹಣ್ಣು ಇರ್ಬೋದು, ಎಲ್ಲ ಪ್ರತಿಯೊಂದು ಆರ್ಟಿಫಿಷಿಯಲ್ ಆಗಿಬಿಟ್ಟಿರೋದ್ರಿಂದ ಹೆಲ್ತನ್ನು ಕಾಪಾಡ್ಕೋಬೇಕು ಅನ್ನೋ ಇಂಟೆನ್ಷನಿಂದ ಇದನ್ನೆಲ್ಲ ನಾವು ವರ್ಷಕ್ಕೆ ಒಂದು ಸತನಾದ್ರೂ ತಿನ್ನಬೇಕು. ಇದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ. ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ಇರುತ್ತೆ. ನಾನು ಫಸ್ಟ್ ಟೈಮ್ ತಿಂದಾಗ ಚಿಕ್ಕವಳು ಕಾಲೇಜ್ಗೆ ಹೋಗ್ತಾಯಿದ್ದೆ, ರಾಜಗೋಪಾಲ್ ನಗರದಲ್ಲಿದ್ದಾಗ ಒಂದು ಅಕ್ಕ ಮಾಡಿಕೊಟ್ಟಿದ್ರು, ಅವರು ಚನ್ನಪಟ್ಟಣದವರೇ. ಆವಾಗ ತಿಂದಿದ್ದು ನಾನು. ಆವಾಗ ಇಷ್ಟ ಆಯಿತು ನನಗೆ. ಇದನ್ನು ತಿಂತಾರ ಬಿದ್ರೂನ ಅಂತ ನನಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು ಅವಾಗ ಫಸ್ಟ್ ಟೈಮು. ಇದು ನಾನು ಮಾಡ್ತಿರೋದು 3rd ಟೈಮು. 2 ಸಲ ನಮ್ಮ ಮನೆಯವರು ತಂದುಕೊಟ್ಟಿದ್ರು. ಪ್ರಣಿ ಡಿಲ್ವರಿ ಆದಮೇಲೆ ನನಗೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಿತ್ತು. ಯಾಕೆ ಬರ್ತಾಯಿತ್ತು ಅಂತ ಅಂದರೆ, ನನಗೂ ಸ್ವಲ್ಪ ಮಟ್ಟಿಗೆ ಕಿಡ್ನಿ ಸ್ಟೋನು ಇದೆ ಅಂತ ಅನ್ನೋದು ಗೊತ್ತಾಯಿತು. ಆ ಟೈಮಲ್ಲಿ ಇದನ್ನು ತಿಂದರೆ ಕರ್ಗೋಗುತ್ತೆ ಅಂತ ಹೇಳಿದರು. ನಿಜವಾಗ್ಲೂ ನನಗೆ ಫುಲ್ಲು ಹೊಟ್ಟೆ ಹೋಗ್ಬಿಟ್ಟಿದೆ ಅದು. ನಾನು ಬಿದ್ರೂನ 2 ಸಲ ಮಾಡಿಕೊಂಡು ತಿಂದೆ. ಅದು ಪೂರ್ತಿ ಕ್ಲಿಯರ್ ಆಗಿದೆ ಅಂತಲೇ ಹೇಳಿದ್ರು. ಅದು ಒಂದು ಸಲ ಬಂದರೆ ಮತ್ತೆ ಬರ್ತಾನೆ ಇರುತ್ತಂತೆ. ಸೊ ಹಂಗಾಗಿ ನಾವು ಈ ಬಾಳೆದಿಂಡು, ಈ ಬಿದ್ರು ಇದನ್ನೆಲ್ಲ ನಾವು ನಮ್ಮ ಬಾಡಿಗೆ ಅವಾಗವಾಗ ಅದು ಹೋಗ್ತಿದ್ರೆ ಆ ಥರದ್ದೆಲ್ಲ ಏನಾದರೂ ಇದ್ದರೆ ಸಮಸ್ಯೆ ಎಲ್ಲ ಹೋಗುತ್ತೆ. ಸೊ ಹಂಗಾಗಿ ಪ್ರಕೃತಿಯಲ್ಲಿ ಇಷ್ಟೊಂದೆಲ್ಲ ಸಿಗ್ತಿರುವಾಗ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಲ್ವಾ. ಹೊರಗಡೆ ಊಟ, ಹೋಟೆಲ್ಲು, ಪಿಜ್ಜಾ, ಬರ್ಗರು, ಫ್ರೆಂಚ್ ಫ್ರೈಸು, ಕಬಾಬು, ಬಿರಿಯಾನಿ ಅಂದ್ಕೊಂಡು ಹೊರಗಡೆ ತಿಂದು ನಾನು ಈ ಥರ ಮಾಡ್ಕೊಂಡಿರೋದು. ನಿಜವಾಗ್ಲೂ ನನಗೆ ಮುಂಚೆನೇ ಈ ಥರದ್ದೆಲ್ಲ ಗೊತ್ತಿದ್ದರೆ ಆಗ ಏಜ್ ಹಂಗಿರುತ್ತಲ್ವ, ಏನೂ ಗೊತ್ತಾಗಲ್ಲ. ಆಮೇಲೆ ಯಾವುದೇ ಕಾಯಿಲೆ ಇರಲಿ ಅದನ್ನು ನಾವು 4 ಜನದ ಹತ್ರ ಹಂಚ್ಕೋಬೇಕು. ಅದೇನೋ ಹೇಳ್ತಾರಲ್ಲ, ಸಂಸಾರ ಗುಟ್ಟು ರೋಗ ರಟ್ಟು ಅಂತ ಅಂದ್ಬಿಟ್ಟು ಹೇಳ್ತಾರಲ್ವ, ಆ ಥರ. ಕೆಲವೊಬ್ರಿಗೆ ಮನುಷ್ಯಂಗೆ ಬರದೆ ಕಾಯಿಲೆ ಮರಕ್ಕೆ ಬರುತ್ತಾ. ಸೊ ಹಂಗಾಗಿ ಹೇಳೋಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಜನ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಮ್ಗೆ ಏನೇ ಕಾಯಿಲೆ ಇದ್ದರೂ ಅದನ್ನು 4 ಜನ ಜೊತೆ ಹೇಳ್ಕೊಂಡ್ರೆ ಅವರು ಒಂದು ಸಜೆಷನ್ ಮಾಡ್ತಾರೆ. ಅವರು ಗೊತ್ತಿರೋ ಕಡೆ ಹೇಳ್ತಾರೆ, ಇನ್ನೊಂದು ಗೊತ್ತಿರೋ ಕಡೆ ಹೇಳ್ತಾರೆ. ಅದು ಎಂಥದೇ ಕಾಯಿಲೆ ಇರಲಿ, ಕಾಯಿಲೆ ಬರ್ದಿರೋ ಮನುಷ್ಯನೇ ಇಲ್ಲ, ಸಾವು ಬರ್ದಿರೋ ಮನೆಯೇ ಇಲ್ಲ ಅಂತ ನೀವೆಲ್ಲ ಕೇಳಿದ್ದೀರಾ. ಸೊ ಹಂಗಾಗಿ ನಮಗೇನೇ ಬಂದ್ರೂ ಅದನ್ನು ನಾವು 4 ಜನ ಜೊತೆ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಒಬ್ಬರೇ ಮನಸ್ಸಲ್ಲಿ ಇಟ್ಕೊಂಡ್ರೆ ತುಂಬಾ ನೋವು ತಿಂತೀರಾ. ಸೊ ಹಂಗಾಗಿ ನನಗೆ ಏನೇ ಆದರೂ ನನ್ನ ಆರೋಗ್ಯದ ಸಮಸ್ಯೆ ನಾನು ಖಂಡಿತ ಯಾರ ಹತ್ರನಾದರೂ ಶೇರ್ ಮಾಡ್ತೀನಿ. ಸೊ ಹಂಗಾಗಿ ನನಗೂ ಕಿಡ್ನಿ ಸ್ಟೋನ್ ಇದ್ದಿದ್ದರಿಂದ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇದು ನನಗೆ ರಾಮಬಾಣ ಆಗಿ ವರ್ಕ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ತೆಳುಗೆ ಏನು ಸಿಗುತ್ತೆ ಎಳೆದು ಹಚ್ಕೊಂಡು ನಾನು 2 ನೈಟು 1 ಡೇ ನೆನೆಸಿಟ್ಟಿದ್ದೆ. ಇನ್ನು ಕಾಳುಗಳನ್ನ ನಾನು ಈ ಥರ ತಗಣಿಕಾಳು, ಕಡಲೆಕಾಳು, ಬಟಾಣಿಕಾಳು, ಹುರುಳಿಕಾಳು ಮತ್ತು ಅದು ಕಡಲೆಬೇಳೆ ಅದೆಲ್ಲ ತೊಗೊಂಡು ನೆನೆ ಹಾಕಿದೆ. ನೀವು ಯಾವ್ಯಾವ ಕಾಳಿದೆ ಎಲ್ಲ ಕಾಳು ಹಾಕೋಬೋದು. ಇನ್ನು ಹುರುಳಿಕಾಳು ಆಲ್ರೆಡಿ ಹಾಕಿದ್ದೀನಿ. ಇದೇನಪ್ಪ ಅವರೆಕಾಳು ಬರುತ್ತಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು. ಯಾವ್ಯಾವ ಕಾಳಿದೆ ಎಲ್ಲ ಥರ ಕಾಳನ್ನೂ ಯೂಸ್ ಮಾಡ್ಕೊಬೋದು ನಾವು. ನಾನು ಇಷ್ಟು ಕಾಳನ್ನ ಹಾಕ್ಕೊಂಡು ನೆನೆಸ್ಕೊಂಡಿದ್ದೆ. ಇಷ್ಟು ಕಾಳು ಹಾಕಿದ್ದಕ್ಕೆ ಫುಲ್ಲು ಪಾತ್ರೆ ತುಂಬ ಕಾಳು ಹಾಕ್ಬಿಟ್ಟಿತ್ತು. ಸೊ ಸ್ವಲ್ಪ ಹಾಕ್ಕೊಂಡಿದ್ದೆ, ಯಾಕಂದರೆ ಸೊಪ್ಪು ತರಕಾರಿ ಎಲ್ಲ ಹಾಕೋದ್ರಿಂದ ತುಂಬ ಆಗಿಬಿಡುತ್ತೆ ಸಾಂಬಾರು. ಸೊ ಹಂಗಾಗಿ ಸ್ವಲ್ಪ ಕಾಳು ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಪೂರ್ತಿ ಹಾಕಿದ್ರೆ ಇಡೀ ರೋಡವ್ರಿಗೆ ಕೊಡ್ಬೋದು, ಅಷ್ಟಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಈ ಥರ ನಾನು 2 ನೈಟು ಮತ್ತು 1 ಡೇ ನೆನೆಸಿಟ್ಟಿದ್ದೆ. ಇದು ತುಂಬ ವಿಷ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಕೆಲವೊಬ್ಬರು ಒಂದೇ ರಾತ್ರಿ ಸಾಕು ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಭಯ. ಸೊ ಹಂಗಾಗಿ ಮಕ್ಕಳೆಲ್ಲ ಅಕಸ್ಮಾತ್ ತಿಂದರೆ ಮನೆಯವರೆಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ನಾನು 2 ನೈಟು 1 ಡೇ ನೆನೆಸ್ಬಿಟ್ಟು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ 3 ಟೈಮು ನೀರು ಚೇಂಜ್ ಮಾಡಿದ್ದೀನಿ. ಆಮೇಲೆ ಅದನ್ನು ತೊಗೊಂಡು ಒಂದು 10 ಸಲ ವಾಶ್ ಮಾಡಿದ್ದೀನಿ. ಅದರಲ್ಲಿರೋ ನೊರೆ ಎಲ್ಲ ಹೊಟ್ಟೋಗ್ಬೇಕು. ಆ ಥರ ಈ ಥರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು
ಈ ಥರ ಆಗುತ್ತೆ. ಆವಾಗ ಎಳೆದಂದರೆ ಎಳೆದನ್ನ ತೊಗೋಬೇಕು, ಒಳಗಡೆ ತಿರುಳಿರುತ್ತಲ್ಲ ಅದನ್ನು ತೊಗೊಂಡು ವಾಶ್ ಮಾಡ್ಕೊಂಡು ಎತ್ತಿಕೊಂಡಿದ್ದೀನಿ. ಇನ್ನೂ ಸೊಪ್ಪು ಎಲ್ಲ ಥರ ಸೊಪ್ಪನ್ನು ತೊಗೊಂಡಿದ್ದೆ. ಸಬ್ಸಿಗೆ ಸೊಪ್ಪು, ದಂಟು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು, ಮತ್ತು ಇನ್ನೊಂದು ಯಾವುದೋ ಕೊಟ್ಟಿದ್ರು, ಅಂದರೆ ಸೊಪ್ಪೆಲ್ಲ ಬರುತ್ತಲ್ವ ಮಿಕ್ಸು, ಅದನ್ನೇ ತೊಗೊಬಿಟ್ಟಿದ್ದೆ. ಅದರಲ್ಲೆಲ್ಲ ಒಂದೊಂದು ಇಡಿ ತೊಗೊಂಡಿದ್ದೀನಿ, ಯಾಕಂದರೆ ತುಂಬಾ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗಾಗಿ ಈಗಲೇ ಜಾಸ್ತಿ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೋಬೇಕು ನಾವು, ಇದನ್ನೆಲ್ಲ ಹಾಕೋದ್ರಿಂದ ಜಾಸ್ತಿ ಆಗುತ್ತಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ಹಾಕೋದ್ರಿಂದ ಹೈ ಪ್ರೋಟೀನ್ ನಮಗೆ ಈ ಸೊಪ್ಪಲ್ಲೇ ಸಿಗುತ್ತೆ. ಮಟನ್ ಚಿಕನ್ನಲ್ಲಿ ಸಿಗೋದಕ್ಕಿಂತನೂ ಜಾಸ್ತಿ ಪ್ರೋಟೀನು ಇದ್ರಲ್ಲಿ ಸಿಗುತ್ತೆ, ಯಾಕಂದರೆ ಎಲ್ಲ ಥರ ಕಾಳಿರುತ್ತೆ, ಎಲ್ಲ ಥರ ಸೊಪ್ಪಿರುತ್ತೆ, ಎಲ್ಲ ಥರ ತರಕಾರಿ ಇರುತ್ತೆ. ಸೊ ಹಂಗಾಗಿ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿ ಕೊಡುತ್ತೆ ಇದೆಲ್ಲ ಟೇಸ್ಟು ಒಟ್ಟಿಗಾಗಿ ಅಂತಲೇ ಹೇಳ್ಬೋದು. ನಾನು ಬಿದ್ರನ್ನ ಬಿಟ್ಟು ಮಿಕ್ಕಿದ್ದೆಲ್ಲನೂ ನಾನು ಮಾಡ್ತಾಯಿರ್ತೀನಿ, ಕಾಳುಗಳು ತರಕಾರಿಗಳನ್ನೆಲ್ಲ. ಬಟ್ ಇದ್ರ ಜೊತೆಗೆ ಬಿದ್ರೆ ಆಡಾಗ್ತಿದೆ ಅಷ್ಟೇ ಇವತ್ತು. ಇನ್ನು ತರಕಾರಿಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು 4 ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ನಾನು ಇಷ್ಟ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ 4 ತೊಗೊಂಡಿದ್ದೀನಿ. ಎಲ್ಲನೂ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡ್ರೆ ಚೆನ್ನಾಗಿರಲ್ಲ, ಸೊಪ್ಪೆಲ್ಲ ಹಾಕ್ತೀವಲ್ಲ. ಸೊ ಹಂಗಾಗಿ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿಕೊಂಡು, ಸೊಪ್ಪು, ತರಕಾರಿ, ಕಾಳು ಎಲ್ಲ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ನಾವು ಏನೇನು ಹಾಕ್ತೀವಿ ಅಂತ ಅಂದರೆ ಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ, ಉರ್ಗಡ್ಲೆ ಸ್ವಲ್ಪ, ಮತ್ತು ಶುಂಠಿ ಸ್ವಲ್ಪ ವಿಡಿಯೋದಲ್ಲಿ ಮಿಸ್ ಆಗಿಬಿಟ್ಟಿದೆ, ಸ್ಕಿಪ್ ಆಗಿದೆ. ಸೊ ಹಾಗಾಗಿ ತೋರ್ಸೋಕ್ಕಾಗಲ್ಲ. ಶುಂಠಿನೂ ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ನೈಸಾಗೆ ರುಬ್ಕೋಬೇಕು. ಮತ್ತು ಕೆಲವೊಬ್ಬರು ಧನಿಯಾ ಪುಡಿ, ಚಿಲ್ಲಿ ಪೌಡರ್ 2 ಹಾಕೋತಾರೆ ಈ ಥರ ಮಸಾಲೆ ಸಾಂಬಾರು ಮಾಡಿದ್ರೆ. ನಾನು ನಮ್ಮ ಮನೇಲಿ ಏನು ಯೂಸ್ ಮಾಡಿದ್ದೀನಿ ಸಾಂಬಾರು ಪುಡಿ, ಅದನ್ನೇ ಹಾಕ್ಕೊಂಡು ನಾನು ರುಬ್ಕೋತೀನಿ. ಧನಿಯಾ ಪುಡಿ, ನಾನು ಚಿಲ್ಲಿ ಪುಡಿ ಜಾಸ್ತಿ ಯೂಸ್ ಮಾಡಲ್ಲ. ಮಟನ್ ಚಿಕನ್ ಸಾಂಬಾರ್ಗೂ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಮನೆಯವ್ರು ಬೈತಾ ಇರ್ತಾರೆ ನನಗೆ ಒಂದೊಂದ್ಸಲ, ನೀನು ಅದನ್ನು ಯೂಸ್ ಮಾಡು ಸಾಂಬಾರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇತ್ತೀಚೆಗೆ ಯೂಸ್ ಮಾಡ್ತೀನಿ. ಬಟ್ ಇವತ್ತು ನಾನು ಸಾಂಬಾರು ಪುಡಿನೇ ನಾನು ಏನು ಮಾಡ್ಕೊಂಡಿದ್ದೀನಿ ಬೇಳೆ ಸಾಂಬಾರಿಗೆಲ್ಲ ಅದೇ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಧನಿಯಾ ಪುಡಿ, ಚಿಲ್ಲಿ ಪುಡಿ 2 ಹಾಕ್ಕೊಂಡು ಮಾಡ್ಕೋಬೋದು. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬರೋಣ. ಈಗ ರುಬ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಅಂದರೆ ಘಮ ಘಮ ಅಂತಿದೆ. ಇನ್ನು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಆ್ಯಸ್ ಯೂಶುವಲ್ ಫಸ್ಟೇ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬೇಳೆ ಸಾಂಬಾರಿಗೆ ಸಾಂಬಾರು ಆದಮೇಲೆ ಹಾಕ್ತೀವಲ್ವ ಲಾಸ್ಟಲ್ಲಿ, ಇದಕ್ಕೆ ಮುಂಚೆನೇ ಹಾಕ್ಕೋಬೇಕು. ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಬಿದ್ರು ಕರಳೆ ಇರುತ್ತಲ್ಲ, ಅದನ್ನು ನಾನು ಫಸ್ಟಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ನಾವೇನೇನು ತೊಗೊಂಡಿದ್ದೀವಿ ಕಾಳು, ಸೊಪ್ಪು, ತರಕಾರಿನ ಒಂದೊಂದೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಮಸಾಲೆ ಸಾರು ಏನು ಮಾಡಿದ್ರೂ ಅಷ್ಟೇ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಈ ಥರ ಸ್ಮೆಲ್ ಹೋಗುತ್ತೆ. ನಾವು ಈರುಳ್ಳಿಯಿಂದ ಫ್ರೈ ಮಾಡೋದ್ರಿಂದ ಬಿದ್ದರೂ ನಾವು ನೀಟಾಗಿ ತೊಳಿಲಿಲ್ಲ ಅಂದರೆ ಅದು ಒಂಥರ ಘಾಟ್ ಸ್ಮೆಲ್ ಬರ್ತಿರುತ್ತೆ. ಸೊ ಹಂಗಾಗಿ ಕಾಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಚೆನ್ನಾಗಿ ನನಗೆ ಈ ಥರ ಕಾಳು ಮೊಳಕೆ ಬಂದಿರೋದು, ನೆನೆ ಹಾಕಿರೋದು ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ. ಸಖತ್ ಅಂದರೆ ಸಖತ್ತಾಗೇ ಇರುತ್ತೆ ಅದು. ಅದ್ರ ಜೊತೆಗೆ ನಾನು ಕಾಳು ಏನೇನು ನೆನೆ ಹಾಕಿದ್ದೆ ಅದ್ರ ಜೊತೆಗೆ ಒಂದು ಇಡೀ ಬೇಳೆನೂ ಜೊತೆಗೆ ಹಾಕೋತಾ ಇದ್ದೀನಿ. ಅದು ಹಾಕೋದ್ರಿಂದ ಸಾಂಬಾರಿಗೆ ಟೇಸ್ಟು ಇನ್ನೂ ಚೆನ್ನಾಗಿ ಕೊಡುತ್ತೆ. ಸೊ
ಹಂಗಾಗಿ ಬೇಳೆ ಒಂದು ಹಿಡಿಯಷ್ಟು ಬೇಳೆನೂ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಸೇರಿ ಒಂದು 2 ನಿಮಿಷ ಅಷ್ಟೇ ಕಾಳು ಹಾಕ್ಕೊಂಡಾಗ, ತರಕಾರಿ ಹಾಕ್ಕೊಂಡಾಗ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು. ನಾವು ಸ್ವಲ್ಪ ದೊಡ್ಡ ಪಾತ್ರೆನೇ ಇಡಬೇಕು, ಚಿಕ್ಕದಿಟ್ಟರೆ ನಿಜವಾಗ್ಲೂ ಆಗಲ್ಲ. ನಾನು 5 ಲೀಟರ್ ಕುಕ್ಕರ್ ಇಟ್ಟಿದ್ದೆ, ಇನ್ನೂ ಸ್ವಲ್ಪ ದೊಡ್ಡದೇ ಇಡಬೇಕಾಗಿತ್ತು. ಇದು ಫುಲ್ಲು ಫಿಲಪ್ ಆಗಿಬಿಟ್ಟಿತ್ತು. ನಾನು ಕೂಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಂಡೆ. ಸೊ ಗಟ್ಟಿಯಾಗೆ ಮಾಡಿಕೊಂಡೆ. ಆಮೇಲೆ ಬೇಕಾದರೆ ತುಂಬ ಗಟ್ಟಿ ಆದರೆ ನೀರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಏನೋ ಸಾಕಾಯಿತು, ಫುಲ್ ಆಯಿತು. ಬಟ್ ಏನು ಚೆಲ್ಲೋಗಲಿಲ್ಲ, ಎಲ್ಲೂ ಇದಾಗಲಿಲ್ಲ. ಆ ಥರ ಆಗಿದ್ರೆ ಇರಿಟೇಟ್ ಆಗೋದು. ಈ ಸಾಂಬಾರು ಮಾಡೋಕ್ಕೆ ತುಂಬ ಟೈಮ್ ಬೇಕು ಆಯಿತಾ. ತರಕಾರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೋಬೇಕಲ್ಲ, ತುಂಬ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದನ್ನು ವಾಶ್ ಮಾಡ್ಕೊಳ್ಳೋದಿರ್ಬೋದು, ಸಖತ್ತು ಟೈಮ್ ಬೇಕು, ತಾಳ್ಮೆನೂ ಬೇಕು. ಬಟ್ ಎಷ್ಟೇ ಕಷ್ಟಪಟ್ರೂ ತಿಂದಮೇಲೆ ಅದೊಂಥರ ಫೀಲು ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇನ್ನು ನಾವೇನು ರುಬ್ಕೊಂಡಿದ್ವಿ ಆ ಮಸಾಲೆನೇ ಹಾಕ್ಕೊಂಡು ಅದ್ರ ತಕ್ಕನಾಗಿ ನೀರು ಹಾಕ್ಕೊಂಡು, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಕೂಗಿಸಿದ್ರೆ ಸಾಕಾಗುತ್ತೆ. 2 ಅಥವಾ 3 ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ಒಳ್ಳೆ ಹೆಲ್ತಿಯಾಗಿರೋ ಬಿದಿರು ಕರಳೆ ಸಾರು ರೆಡಿ. ನಿಮ್ಗೇನಾದರೂ ಕಿಡ್ನಿ ಸ್ಟೋನು, ಹೊಟ್ಟೆಲಿ ಏನಾದರೂ ಕಲ್ಲು ಆ ಥರ ಎಲ್ಲ ಇದ್ದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ. ತಿಂದಿಲ್ಲ ಅನ್ನೋರು ತಿನ್ಬೋದು, ಇದನ್ನು ಏನೂ ತೊಂದರೆ ಇಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ನಿಮ್ಗೆ ಏನೇ ತೊಂದರೆ ಇದ್ರೂ ಇನ್ನೊಬ್ರ ಹತ್ರ ಶೇರ್ ಮಾಡಿ. ಅದಕ್ಕೆ ಈ ಥರ ಏನಾದರೂ ಆಯುರ್ವೇದಿಕಲ್ಲಿ ಪರಿಹಾರ ಸಿಗ್ಬೋದು. ಆ ತರಕಾರಿಲಿ ಫುಡ್ಡಿಂದನೇ ಹೋಗುತ್ತೆ ಅಂದರೆ ಯಾಕೆ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆಲ್ಲ ತುಂಬ ನೋವು ತಿನ್ನಬೇಕು, ದುಡ್ಡು ವೇಸ್ಟು, ಟೈಮು ವೇಸ್ಟು, ಮತ್ತು ಮನಸ್ಥಿತಿನೂ ಹಾಳಾಗುತ್ತೆ. ಸೊ ಹಂಗಾಗಿ ನಮ್ಮ ಅಡುಗೆ ಮನೆಯೇ ನಮ್ಮ ಆರೋಗ್ಯ ಅಂತಲೇ ಹೇಳ್ಬೋದು. ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಮದುವೆ ಆದಮೇಲೆ, ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಸೊ ಹಂಗಾಗಿ ನಾನು ಆದಷ್ಟು ಹೆಲ್ತಿ ಫುಡ್ಡೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.